Good afternoon and welcome to all of you for this video session number 2. Students, in this class we are going to discuss GST second chapters important topics. So ಹಿಂದಿನ ಕ್ಲಾಸಸ್ ಅಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಕೂಡ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಇನ್ಫ್ಯಾಕ್ಟ್ ತಿಳ್ಕೊಳ್ಳೋದಕ್ಕೆ ಹೋಗೋಣ. ಅಡ್ಜುಡಿಕೇಟಿಂಗ್ ಅಥಾರಿಟಿ, GST ಟರ್ನೋವರ್ ಏಜೆಂಟ್, meaning of business, capital goods, types of ITC. ITC stands for input tax rate. So next casual taxable person ಅಂತಂದ್ರೆ ಯಾರು, ಆಮೇಲೆ ನೆಕ್ಸ್ಟ್ ಕಾಂಪೋಸಿಟ್ ಸಪ್ಲೈ ಅಂತಂದ್ರೆ ಏನು, ಸೊ ಆಮೇಲೆ ಮಿಕ್ಸರ್ ಸಪ್ಲೈ ಅಂತ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಎಕ್ಸೆಂಪ್ಟ್ ಸಪ್ಲೈ, ಔಟ್ಪುಟ್ ಸಪ್ಲೈ, ಸೊ ಪ್ರಿನ್ಸಿಪಲ್ ಸಪ್ಲೈ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಪ್ಲೇಸ್ ಆಫ್ ಸಪ್ಲೈ, ಸಪ್ಲೈಯರ್ ಮತ್ತೆ ಗುಡ್ಸ್, ಸೊ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಯಾರಿಗೆ ಕರೀತಾರೆ, ಸೊ ಜಾಬ್ ವರ್ಕ್. ಸೊ ಇಷ್ಟು ಬಂದ್ಬಿಟ್ಟು ಸೊ ಹಿಂದಿನ ಕ್ಲಾಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸೊ ಅದರ್ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಮ್ಯಾನುಫ್ಯಾಕ್ಚರ್. ಏನಪ್ಪಾ ಮ್ಯಾನುಫ್ಯಾಕ್ಚರ್ ಅಂತಂದ್ರೆ ಉತ್ಪಾದನೆ ಅಂತ ಅರ್ಥ. ಸೊ ಪ್ರೊಸೆಸಿಂಗ್ ಅಥವಾ ಕನ್ವರ್ಟಿಂಗ್ ಆಫ್ ಬೇಸಿಕ್ ರಾ ಮೆಟೀರಿಯಲ್ಸ್ ಇಂಟು ಸೆಮಿ ಫಿನಿಶ್ ಗುಡ್ಸ್. ಸೊ ಕನ್ವರ್ಟಿಂಗ್ ಆಫ್ ಸೊ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ ಗುಡ್ಸ್, ಅದಕ್ಕೆ ನಾವೇನಂತ ಹೇಳ್ತೀವಿ, ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತೀವಿ. ಸೊ ಉತ್ಪಾದನೆ ಅಂತ ಹೇಳ್ತೀವಿ. ಯಾವುದೇ ಒಂದು ಕಚ್ಚಾ ವಸ್ತುವನ್ನ ನಾವು ಸಿದ್ಧ ವಸ್ತುವಾಗಿ ಪರಿಗಣನೆ ಮಾಡ್ತೀವಿ, ಅಥವಾ ಯಾವುದೇ ಒಂದು ಅರೆ ಸಿದ್ಧ ವಸ್ತುವನ್ನ ನಾವು ಸಿದ್ಧ ವಸ್ತುವಾಗಿ ನಾವು ಉತ್ಪಾದನೆ ಮಾಡ್ತಕ್ಕಂತ ಒಂದು ಪ್ರಕ್ರಿಯೆಗೆ ನಾವು ಹೇಳ್ತೀವಿ ಮ್ಯಾನುಫ್ಯಾಕ್ಚರ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಒಂದು ಡೆಫಿನೇಷನ್ ಮುಖಾಂತರ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋಣ. ಆಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 72 ಆಫ್ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್, ಮ್ಯಾನುಫ್ಯಾಕ್ಚರ್ ಮೀನ್ಸ್ ಪ್ರೊಸೆಸಿಂಗ್ ಆಫ್ raw material or inputs in any other manner that results in emergence of a new product having a distinct name, character and use, and the term manufacturer shall be considered accordingly. See, so ಈಗ ತಾನ ನಾನು ಹೇಳಿದೆ, ಯಾವುದೇ ಒಂದು ಕಚ್ಚಾ ವಸ್ತುವನ್ನ ನಾವೇನ್ ಮಾಡ್ತೀವಿ, ಪ್ರೋಸೆಸ್ ಮಾಡ್ಬಿಟ್ಟು ಫಿನಿಶ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ತಗೊಳ್ಬೋದು ನೀವು, ಎಕ್ಸಾಂಪಲ್ ಆಯಿಲ್ ರೆಫೈನರೀಸ್ ತಗೊಳ್ಬೋದು ನೀವು. ಸೊ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಅನ್ನ ನೀವು ತಗೊಳ್ಬೋದು. ಇವಾಗ ರಬ್ಬರ್ ಇಂಡಸ್ಟ್ರೀಸ್ ತಗೊಳ್ಳಿ, ಫಾರ್ ಎಕ್ಸಾಂಪಲ್ MRF ಆಗಿರ್ಬೋದು, ಸಿಯೇಟ್ ಆಗಿರ್ಬೋದು. ಸೊ ಬೇಸಿಕ್ ರಾ ಮೆಟೀರಿಯಲ್ ಏನಪ್ಪಾ ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ರಬ್ಬರ್ ಇಸ್ ದ ಬೇಸಿಕ್ ರಾ ಮೆಟೀರಿಯಲ್. ಸಿಮಿಲರ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಸೊ ರಾ ಕಾಟನ್ ಇಸ್ ಎ ಬೇಸಿಕ್ ರಾ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಇದು ನಾವೇನ್ ಹೇಳ್ತೀವಿ, ಸೊ ಆ ಒಂದು ರಾ ಮೆಟೀರಿಯಲ್ಸ್ ಅನ್ನ ಅವ್ರು ಏನ್ ಮಾಡ್ತಾರೆ, ಸೊ ಈ ಲೇಬರ್ ಮತ್ತೆ ಒಂದು ಮೆಷಿನರಿ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಒಂದು ಅರೆ ಸಿದ್ಧ ವಸ್ತು ಅಥವಾ ಒಂದು ಕಚ್ಚಾ ವಸ್ತುವನ್ನ ನಾವು ಸಂಪೂರ್ಣವಾಗಿ ಒಂದು ಸಿದ್ಧ ವಸ್ತುವಾಗಿ ಸೊ ಪ್ರಕ್ರಿಯೆಯನ್ನ ಮಾಡ್ತಾರೆ. ಅಂತಹ ಒಂದು ಪ್ರೋಸೆಸ್ಗೆ ನಾವೇನ್ ಹೇಳ್ತೀವಿ, ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಸೊ ಇನ್ಪುಟ್ ಟ್ಯಾಕ್ಸ್. So input tax is the amount paid by the registered person on the purchases and imports. ನೋಡಿ, ಇನ್ಪುಟ್ ಟ್ಯಾಕ್ಸ್ ಅಂತಂದ್ರೆ ಸೊ ಟ್ಯಾಕ್ಸ್ ಪೇಡ್ ಆನ್ ದಿ ಪರ್ಚೇಸಸ್ ಆಫ್ ಗುಡ್ಸ್ ಅಂತ ಹೇಳ್ತೀವಿ. ಪರ್ಚೇಸಸ್ ನಮ್ಮ ಒಂದು ವಿದೇಶಿ ಅಥವಾ ಒಂದು ಸ್ವದೇಶಿನಲ್ಲಿ ಇರ್ತಕ್ಕಂಥ ಒಂದು ಬಿಸ್ನೆಸ್ ಅಲ್ಲಿ ನಾವು ಪರ್ಚೇಸ್ ಮಾಡ್ಕೊಳ್ಬಹುದು. ಫಾರಿನ್ ನಿಂದ ನಾವು ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಟ್ಯಾಕ್ಸ್ ಕಟ್ತೀವಲ್ವಾ, ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಇನ್ಪುಟ್ ಟ್ಯಾಕ್ಸ್. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇನ್ಪುಟ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ಟ್ಯಾಕ್ಸ್ ಪೇಡ್ ಆನ್ ಪರ್ಚೇಸ್ ಆಫ್ ಗೂಡ್ಸ್ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಸೊ ಮಿಸ್ಟರ್ ರಹೀಮ್ ಪರ್ಚೇಸ್ ಸರ್ಟನ್ ಗೂಡ್ಸ್ ಫ್ರಮ್ ಸಪ್ಲೈಯರ್ ಮಿಸ್ಟರ್ ರವಿ ಅಂಡ್ ಪೇಡ್ ದ ಟ್ಯಾಕ್ಸ್ ಆನ್ ದೀಸ್ ಪರ್ಚೇಸಸ್. ಸೊ ರಹೀಮ್ ಬಂದ್ಬಿಟ್ಟು ಪರ್ಚೇಸರ್, ಸೊ ರವಿ ಬಂದ್ಬಿಟ್ಟು ಸಪ್ಲೈಯರ್. ಸೊ ರವಿಯಿಂದ ರಹೀಮ್ ಪರ್ಚೇಸ್ ಮಾಡ್ತಾನೆ, ಆ ಪರ್ಚೇಸ್ ಮಾಡಿರ್ತಕ್ಕಂತ ಒಂದು ಗುಡ್ಸ್ ಮೇಲೆ ಅವನೇನ್ ಮಾಡ್ತಾನೆ, ಟ್ಯಾಕ್ಸ್ ಅನ್ನ ಕಟ್ತಾರೆ. ಸೊ ಅಂತಹ ಟ್ಯಾಕ್ಸ್ಗೆ ನಾವೇನಂತೀವಿ, ಇನ್ಪುಟ್ ಟ್ಯಾಕ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದ ಮ್ಯಾನುಫ್ಯಾಕ್ಚರ್ ಅಂತ ನಾವಿಲ್ಲಿ ಕರಿತೀವಿ. So next important concept, so that I'm going to tell you, is that meaning of input tax rate anta heltini. See, let me read this out now so you will be able to understand now. Input tax rate is a tax paid by the buyer on the purchase of goods or services. Such tax which is paid at the purchase when reduced from the liability payable on outward supplies is known as input tax rate. In other words, input tax rate is nothing but the tax reduced from the output tax payable on the account of sales ಅಂತ ಹೇಳ್ತಾರೆ. So I'm going to explain that. Input tax rate ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಮಿಸ್ಟರ್ ಎಕ್ಸ್ ಅಂತ ಒಬ್ಬನು ಇರ್ತಾನೆ. ಮಿಸ್ಟರ್ ಎಕ್ಸ್ ಬಂದ್ಬಿಟ್ಟು ಏನ್ ಕೆಲವೊಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾನೆ. ಆ ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿ ಆದ್ಮೇಲೆ ಅವನೇನ್ ಮಾಡ್ತಾನೆ, ಟ್ಯಾಕ್ಸ್ ಕಟ್ತಾನೆ. ಆ ಟ್ಯಾಕ್ಸ್ ಕಟ್ಟೋ ಅಮೌಂಟ್ಗೆ ನಾವೇನ್ ಹೇಳ್ತೀವಿ, ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಂದು ನಾವು ಎಕ್ಸಾಂಪಲ್ ಮುಖಾಂತರ ನಾನು ನಿಮ್ಗೆ ಹೇಳ್ತೀನಿ ನೋಡಿ. So now let's see how to calculate the input tax rate. ನೋಡಿ, example, if a tax payable on the output is 450. ನೋಡಿ, ಸೇಲ್ಸ್ ಮಾಡಿರ್ತಾನೆ ಒಂದು ಬಿಸ್ನೆಸ್ ಮ್ಯಾನ್. ಔಟ್ಪುಟ್ ಅಂತಂದ್ರೆ ಸೇಲ್ಸ್ ಅಂತ, ಇನ್ಪುಟ್ ಅಂತಂದ್ರೆ ಪರ್ಚೇಸ್ ಅಂತ.
ಸೇಲ್ ಮಾಡಿರ್ತಾನೆ, ಆ ಸೇಲ್ ಮಾಡ್ತಕ್ಕಂತಹ ಒಂದು ಗೂಡ್ಸ್ ಮೇಲೆ ಅಥವಾ ಒಂದು ಸರ್ವಿಸಸ್ ಮೇಲೆ 450 ರೂಪಾಯಿ ಅವನು ಏನ್ ಕೊಡ್ಬೇಕು, ದುಡ್ಡು ಕಟ್ಟಬೇಕಾಗುತ್ತೆ ಟ್ಯಾಕ್ಸ್. ಮತ್ತೆ ನೆಕ್ಸ್ಟ್ ಅಂಡ್ ದ ಟ್ಯಾಕ್ಸ್ ಪೇಡ್ ಆನ್ ದಿ ಇನ್ಪುಟ್ ವಾಸ್ 300 ರೂಪೀಸ್. ಅವನೇನ್ ಮಾಡಿದಾನೆ, ಪರ್ಚೇಸ್ ಮಾಡಿದಾನೆ, ಪರ್ಚೇಸ್ ಮಾಡಿದಾಗ 300 ರೂಪಾಯಿ ಅವನು ಏನ್ ಮಾಡಿದಾನೆ, ಟ್ಯಾಕ್ಸ್ ಪೇ ಮಾಡಿದಾನೆ. ಈ 300 ರೂಪಾಯಿಗೆ ನಾವು ಏನಂತೀವಿ, ಇನ್ಪುಟ್ ಟ್ಯಾಕ್ಸ್ ರೇಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು then the entity can claim an input tax rate of 300 and the remaining amount of Indian rupees 150 will be needed to deposit tax ಅಂತ ಹೇಳ್ತಾರೆ. ಸೊ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಸೇಲ್ಸ್ ಮೇಲೆ ಅವನು ಎಷ್ಟು ಕಟ್ತಾನೆ ಟ್ಯಾಕ್ಸ್, 450 ರೂಪಾಯಿ ಅವನು ಸೇಲ್ಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅವ್ನು ಪರ್ಚೇಸ್ ಮಾಡಿದ್ದಾನೆ, ಪರ್ಚೇಸ್ ಮಾಡಿದ್ರೆ ಅವ್ನು ಎಷ್ಟು ಕಟ್ಟಿರ್ತಾನೆ ಟ್ಯಾಕ್ಸ್, 300 ರೂಪೀಸ್. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈ 300 ರೂಪೀಸ್ಗೆ ನಾವೇನಂತಿರ್ತೀವಿ, ಇನ್ಪುಟ್ ಟ್ಯಾಕ್ಸ್ ರೇಟ್ ಅಂತ ಹೇಳ್ತೀವಿ ನಾವು. ಸೊ ಗೌರ್ಮೆಂಟ್ಗೆ ನಾವು ಕಟ್ಟುವಾಗ ಅವ್ನು ಕಟ್ಟುವಾಗ ಎಷ್ಟು ಕೊಡ್ಬೇಕು, 450 ರೂಪಾಯಿನಲ್ಲಿ ಸೊ 300 ರೂಪಾಯಿ ಮೊದಲೇ ಅವನು ಪೇ ಮಾಡಿರ್ತಾನೆ. ಆ 300 ರೂಪೀಸ್ಗೆ ನಾವೇನಂತೀವಿ, ಇನ್ಪುಟ್ ಟ್ಯಾಕ್ಸ್ ರೇಟ್ ಅಂತ ಹೇಳ್ತೀವಿ. ಸೊ ಟೋಟಲ್ ಔಟ್ವರ್ಡ್ ಸೇಲ್ಸ್ ಮೇಲೆ ಇನ್ವರ್ಡ್ ಪರ್ಚೇಸ್ ಲೆಸ್ ಮಾಡಿದ್ರೆ ಸೊ 150 ನಾವೇನಂತೀವಿ, ಇನ್ಪುಟ್ ಟ್ಯಾಕ್ಸ್ ರೇಟ್ ಅಂತ ನಾವು ಹೇಳ್ತೀವಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕೂಡ ಅದು ಹೇಳ್ತಾರೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಪರ್ಸನ್. ನೋಡಿ, ಸೊ ಪರ್ಸನ್ ಅಂತಂದ್ರೆ ಸೊ ನಮ್ಗೆ ಸಾಕಷ್ಟು ಮಾಹಿತಿ ಇದ್ರ ಬಗ್ಗೆ ಗೊತ್ತಿದೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಟ್ಯಾಕ್ಸ್ ಅಲ್ಲಿ ಆಗಿರ್ಬೋದು. ಸೊ ನೆಕ್ಸ್ಟ್ GST ನಲ್ಲೂ ಅಷ್ಟೇ ದ ಸೇಮ್ ಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಇವನ್ ಇನ್ ಸೊ GST ಸಬ್ಜೆಕ್ಟ್ ಆಲ್ಸೋ. ಪರ್ಸನ್ ಅಂತಂದ್ರೆ is defined under section 2 subsection 84 of the Central Goods and Service Tax Act 2017. So it includes individuals, Hindu undivided family, company including government company, limited liability partnership firms, association of persons, so body of individuals, so cooperative, local authority, government including a corporation established by or under any central or state or provincial act. So trust and artificial judicial persons. So anybody incorporated or under the laws of country outside India is also a person under GST law ಅಂತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಸೊ ಯಾವ ತರ ನಾವು ಇನ್ಕಮ್ ಟ್ಯಾಕ್ಸ್ ಮತ್ತೆ ಬಿಸ್ನೆಸ್ ಟ್ಯಾಕ್ಸ್ ಅಲ್ಲಿ ತಿಳ್ಕೊಂತೀವಿ, ಸಿಮಿಲರ್ಲಿ ಇಲ್ಲಿ ಕೂಡ ಅಷ್ಟೇ. ಪರ್ಸನ್ ಅಂತಂದ್ರೆ ಇಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತಂದ್ರೆ ಇಂಡಿವಿಜುವಲ್. ಫಾರ್ ಎಕ್ಸಾಂಪಲ್, ಸೊ ಐ ಆಮ್ ದ ಪರ್ಸನ್, ನದೀಮ್ ಇಸ್ ಅನ್ ಇಂಡಿವಿಜುವಲ್, ಮಿಸ್ಟರ್ ಎಕ್ಸ್ ಇಸ್ ಅನ್ ಇಂಡಿವಿಜುವಲ್. XYZ ಕಂಪನಿ ಬಂದ್ಬಿಟ್ಟು ಫರ್ಮ್ ಆಗಿರ್ಬೋದು ಅಥವಾ ಒಂದು ಕಂಪನಿ ಆಗಿರ್ಬೋದು, ಸೊ ಲೋಕಲ್ ಅಥಾರಿಟಿ ಆಗಿರ್ಬೋದು. ಇದಕ್ಕೆಲ್ಲ ನಾವು ಏನಂತೀವಿ, ಪರ್ಸನ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಇವರೆಲ್ಲರೂ ಸೊ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಪ್ಲೇಸ್ ಆಫ್ ಬಿಸ್ನೆಸ್. ಸಿ ಅದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇನ್ ದಿಸ್ ಕ್ಲಾಸ್, ದಟ್ ಈಸ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಸ್ಟೂಡೆಂಟ್ಸ್, ಲೆಟ್ ಮಿ ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಲೇಸ್ ಆಫ್ ಬಿಸ್ನೆಸ್. ಆಸ್ ಪರ್ GST authorities in India, place of business is the primary location so within the state where the taxpayer's business is performed. So the principal place of business is generally the address where the business books of accounts and records are kept, and is often where the head of the firm or at least top management is located. But the place of business antandre headquarter anta ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ನಂದು ಒಂದು ಬಿಸ್ನೆಸ್ ಇರುತ್ತೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರುತ್ತೆ. ನಂದು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಬ್ಯಾಂಗ್ಳೂರಲ್ಲಿ ಅದು ಹೆಡ್ ಕ್ವಾರ್ಟರ್ ಇರುತ್ತೆ. ಸೊ ಬ್ಯಾಂಗ್ಳೂರ್ ಮೈ ಪ್ಲೇಸ್ ಆಫ್ ಬಿಸ್ನೆಸ್, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಇಸ್ ಬ್ಯಾಂಗ್ಳೂರ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಾನು ಬ್ಯಾಂಗ್ಳೂರು ಕರ್ನಾಟಕದಲ್ಲಿ, ಸೊ ಬ್ಯಾಂಗ್ಳೂರು ಹೆಡ್ ಕ್ವಾರ್ಟರ್, ದಟ್ ಈಸ್ ಕಾಲ್ಡ್ ಎಸ್ ದ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ನಾವು ಹೇಳ್ತೀವಿ. ಬಟ್ ನಂದು ಬ್ರಾಂಚಸ್ ಕೋಲ್ಕತ್ತಾನಲ್ಲಿ ಆಗಿರ್ಬೋದು, ನೆಕ್ಸ್ಟ್ ಬಂದ್ಬಿಟ್ಟು ಆಂಧ್ರನಲ್ಲಿ ಆಗಿರ್ಬೋದು, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡೆಲ್ಲಿನಲ್ಲಿ ಆಗಿರ್ಬೋದು, ಸೊ ಅಥವಾ ನಾನು ಸೊ ಔಟ್ಸೈಡ್ ದಿ ಕಂಟ್ರಿ ಕೂಡ ನಾನು ಸೊ ಬಿಸ್ನೆಸ್ ಅನ್ನ ನಾನು ಗೂಡ್ಸ್ ಅನ್ನ ಸಪ್ಲೈನು ಮಾಡ್ಬೋದು ಅಥವಾ ಸರ್ವಿಸಸ್ ಆಗಿದ್ರೆ ಅದನ್ನ ನಾನು ಸಪ್ಲೈ ಮಾಡ್ತೀನಿ. ಸೊ ಪ್ಲೇಸ್ ಆಫ್ ಬಿಸ್ನೆಸ್ ಅಂತಂದ್ರೆ ಇಟ್ ರೆಫರ್ಸ್ ಟು ದ ಪ್ಲೇಸ್ ವೇರ್ ದ ಬಿಸ್ನೆಸ್ ಇಸ್ ರಿಜಿಸ್ಟರ್ಡ್. ಸೊ ಆ ಹೆಡ್ ಕ್ವಾರ್ಟರ್ ಎಲ್ಲಿರುತ್ತೆ ಅದಕ್ಕೆ ನಾವೇನ್ ಹೇಳ್ತೀವಿ, GST ನಲ್ಲಿ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಡೆಲ್ಲಿನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಡೆಲ್ಲಿನಲ್ಲಿ ಹೆಡ್ ಕ್ವಾರ್ಟರ್ ಇದೆ, ಸೊ ನಿಮ್ದು ಪ್ಲೇಸ್ ಆಫ್ ಬಿಸ್ನೆಸ್ ಡೆಲ್ಲಿ ಅಂತಾನು ಕರಿತೀವಿ. ಅದೇ ತರ ಕೋಲ್ಕತ್ತಾನಲ್ಲಿ ಸೊ ರಿಜಿಸ್ಟರ್ ಆಗಿದ್ರೆ ಸೊ ದ ಕೋಲ್ಕತ್ತಾ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ನಾವಿಲ್ಲಿ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಪರ್ಸನ್ ಅಂತ ನಾವಿಲ್ಲಿ ಕರಿತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, so other important concept that I'm going to explain in this video, that is reverse charge. So let me read this now. Reverse charge or GST reverse charge mechanism refers to the charges to be paid and submitted with the government by the recipient of the goods or services rather than the supplier of goods and services. ನೋಡಿ, ಸಾಕಷ್ಟು ಕೇಸಸ್ ಅಲ್ಲಿ ಯಾರು ಗೂಡ್ಸ್ ಅನ್ನು ಅವನು ಸೇಲ್ ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಮಿಸ್ಟರ್ ಪಿ, ಮಿಸ್ಟರ್ ಕ್ಯೂ. ಮಿಸ್ಟರ್ ಪಿ ಬಂದ್ಬಿಟ್ಟು ಸಪ್ಲೈಯರು, ಮಿಸ್ಟರ್ ಕ್ಯೂ ಬಂದ್ಬಿಟ್ಟು ಸೊ ಪರ್ಚೇಸರು. ಪಿ ಬಂದ್ಬಿಟ್ಟು ಸೇಲ್ ಮಾಡ್ತಾನೆ ಕ್ಯೂಗೆ, ಅವ್ನು ಸೇಲ್ ಏನ್ ಮಾಡಿರ್ತಾನೆ ಅವನು, ಸೊ ಮಿಸ್ಟರ್ ಪಿ ಸಪ್ಲೈಯರ್ ಮಾತ್ರ ಅವನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಗೌರ್ಮೆಂಟ್.
ಯಾವಾಗ ಅವನು ರಿಜಿಸ್ಟರ್ ಮಾಡಿರ್ಬೇಕು. ಸೊ ಅಕಸ್ಮಾತ್ ಈ ಒಂದು ಡಿಫ್ರೆಂಟ್ ಕೇಸ್ ರಿವರ್ಸ್ ಚಾರ್ಜ್ ನಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಸೊ ಸಪ್ಲೈಯರ್ ಯಾರು ಸಪ್ಲೈ ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಇಸ್ ಎ ಸಪ್ಲೈಯರ್, ಮಿಸ್ಟರ್ ವೈ ಇಸ್ ಎ ಪರ್ಚೇಸರ್. ಎಕ್ಸ್ ಇಲ್ಲಿ ರಿಜಿಸ್ಟರ್ ಮಾಡಿರೋದಿಲ್ಲ ಅವನ ಬಿಸ್ನೆಸ್. ಸೊ ವೈ ಏನ್ ಮಾಡಿದ್ದಾನೆ, ರಿಜಿಸ್ಟರ್ ಮಾಡಿರ್ತಾನೆ. ಇಲ್ಲಿ ಬಂದ್ಬಿಟ್ಟು ಮಿಸ್ಟರ್ ಎಕ್ಸ್ ಜಾಗದಲ್ಲಿ ಮಿಸ್ಟರ್ ವೈ ಬಂದ್ಬಿಟ್ಟು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇಂತಹ ಒಂದು ಸನ್ನಿವೇಶಕ್ಕೆ ನಾವೇನಂತೀವಿ ಅಥವಾ ಇಂತಹ ಒಂದು ಕಾನ್ಸೆಪ್ಟ್ಗೆ ನಾವೇನಂತೀವಿ, ರಿವರ್ಸ್ ಚಾರ್ಜ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಮುಖಾಂತರ ನಾವು ತಿಳ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಮಿಸ್ಟರ್ ಪೀಟರ್ ಇಸ್ ಎ ವೆಂಡರ್ ಹೂ ಇಸ್ ನಾಟ್ ರಿಜಿಸ್ಟರ್ಡ್ ಅಂಡರ್ GST. ನೋಡಿ, ಪೀಟರ್ ಬಂದ್ಬಿಟ್ಟು ಸಪ್ಲೈಯರ್ ಅಥವಾ ಸೆಲ್ಲರ್ ಅಂತ ಹೇಳ್ತೀವಿ, ಬಟ್ ಅವನು ರಿಜಿಸ್ಟರ್ ಮಾಡಿರೋದಿಲ್ಲ ಅಂತ. GST ಆಕ್ಟ್ ಅಲ್ಲಿ ಅವನು ರಿಜಿಸ್ಟರ್ ಮಾಡಿರೋದಿಲ್ಲ ಅವನ ಬಿಸ್ನೆಸ್. ಅವನು ಏನ್ ಮಾಡಿದಾನೆ, ಸಪ್ಲೈಸ್ ಗುಡ್ಸ್ ಟು ಎ ಪರ್ಸನ್ ಮಿಸ್ಟರ್ ಥಾಮ್ಸನ್ ಹೂ ಇಸ್ ರಿಜಿಸ್ಟರ್ಡ್ ಅಂಡರ್ GST. ಸೊ ಪೀಟರ್ ಸಪ್ಲೈಯರ್ ಅಂತೆ, ಬಟ್ ಅವ್ನು ರಿಜಿಸ್ಟರ್ ಮಾಡಿಲ್ಲ ಅಂತೆ. ಥಾಮ್ಸನ್ ಬಂದ್ಬಿಟ್ಟು ಅವನು ರಿಸೀವರ್ ಅಥವಾ ಬಂದ್ಬಿಟ್ಟು ರೆಸಿಪಿಯಂಟ್ ಅಂತ ಹೇಳ್ಬೋದು, ಬಟ್ ಥಾಮ್ಸನ್ ಏನ್ ಮಾಡಿರ್ತಾನೆ, ರಿಜಿಸ್ಟರ್ ಮಾಡಿರ್ತಾನೆ. ಸೊ ನೆಕ್ಸ್ಟ್ ದೆನ್ ರಿವರ್ಸ್ ಚಾರ್ಜ್ ವುಡ್ ಅಪ್ಲೈ. ಈ ಒಂದು ಕೇಸಲ್ಲಿ ರಿವರ್ಸ್ ಚಾರ್ಜ್ ಅಪ್ಲೈ ಆಗುತ್ತೆ. ಸೊ ಇಟ್ ಮೀನ್ಸ್ that the GST will have to be paid directly by the receiver to the government instead of supplier. ಇಲ್ಲಿ ಪೀಟರ್ ಬಂದ್ಬಿಟ್ಟು ಸಪ್ಲೈ ಮಾಡ್ತಾನೆ, ಬಟ್ ಅವ್ನು ರಿಜಿಸ್ಟರ್ ಮಾಡಿರೋದಿಲ್ಲ. ಥಾಮ್ಸನ್ ಬಂದ್ಬಿಟ್ಟು ಅವ್ನು ಏನ್ ಮಾಡ್ತಾನೆ, ಗುಡ್ಸ್ ಅನ್ನ ರಿಸೀವ್ ಮಾಡಿರ್ತಾನೆ. ಇಲ್ಲಿ ಥಾಮ್ಸನ್ ಬಂದ್ಬಿಟ್ಟು ಗವರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಇಂತಹ ಒಂದು ಸನ್ನಿವೇಶಕ್ಕೆ ನಾವೇನ್ ತಿಳ್ತೀವಿ, ರಿವರ್ಸ್ ಚಾರ್ಜ್ ಅಂತ ನಾವಿಲ್ಲಿ ಕರಿತೀವಿ. ಸೊ ನೆಕ್ಸ್ಟ್, ಸೊ ಇನ್ ದ ಅಬೌವ್ ಕೇಸ್ ದ GST ಟ್ಯಾಕ್ಸ್ ಟು ಬಿ ಪೇಡ್ ಬೈ ಮಿಸ್ಟರ್ ಥಾಮ್ಸನ್. ಸೊ ಅದೇ ಅವ್ನು ಹೇಳೋದು. ಸೊ ಇನ್ ಕೇಸ್ ಪೀಟರ್ ಬಂದ್ಬಿಟ್ಟು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ, ಸೊ ಯಾರು ರಿಜಿಸ್ಟರ್ ಆಗಿರ್ತಾನೆ, ಥಾಮ್ಸನ್ ರಿಜಿಸ್ಟರ್ ಮಾಡಿರ್ತಾನೆ, ಥಾಮ್ಸನ್ ಬಂದ್ಬಿಟ್ಟು ನೇರವಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇಂತಹ ಒಂದು ಸನ್ನಿವೇಶಕ್ಕೆ ಇಂತಹ ಒಂದು ಕೇಸಸ್ಗೆ ನಾವು ಏನಂತೀವಿ, ರಿವರ್ಸ್ ಚಾರ್ಜ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ರಿವರ್ಸ್ ಚಾರ್ಜ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ತಿಳ್ಕೊಂಡ್ವಿ. ಸೊ ಪರ್ಸನ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಮೀನಿಂಗ್ ಆಫ್ ಇನ್ಪುಟ್ ಟ್ಯಾಕ್ಸ್ ರೇಟ್, ಮತ್ತೆ ಸೊ ಮ್ಯಾನುಫ್ಯಾಕ್ಚರ್ ಅಂತಕ್ಕಂಥ ಒಂದು 4 ಬಹಳ ಮುಖ್ಯವಾದಂತಹ ಕಾನ್ಸೆಪ್ಟ್ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ನಾನು explain ಮಾಡ್ತೀನಿ. So until then it's goodbye from me. So if you have any clarifications, so definitely you can feel free to ask me. So ಯಾವುದೇ ರೀತಿಯ ನಿಮಗೆ ಒಂದು ಡೌಟ್ಸ್ ಇದ್ರೆ ನೀವು ನಮಗೆ ಕೇಳಬಹುದು.